ರಾಜಕೀಯವಾಗಿ ಇದನ್ನ ಉದ್ದೇಶಪೂರ್ವಕವಾಗಿ ಮುಂದೂಡ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರು ಮತ್ತೆ ಜನರಲ್ಲಿ ಕೇಳಿ ಬರ್ತಾ ಇರುವಂತ ಚರ್ಚೆ. ಅದು ಹೌದಾ? ಏನು ಉದ್ದೇಶ ಏನಿದೆ? ಬಿಜೆಪಿಯವರು ಹೇಳೋ ಪ್ರಕಾರ ನಿಮ್ಮ ಇಂಟರ್ನಲ್ ಸರ್ವೆನಲ್ಲೇ ನೀವು 5 ಸ್ಥಾನದಲ್ಲಿ ಐದು ಪಾಲಿಕೆಯಲ್ಲಿ ಕೇವಲ ಒಂದು ಅಷ್ಟೇ ನಿಮ್ಗೇನೋ ಪಾಸಿಟಿವ್ ಇದೆ, ಸೋಲ್ತೀವಿ ಅನ್ನೋ ಭಯದಿಂದ ಚುನಾವಣೆ ಮಾಡ್ಲಿಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನೋದು ಬಿಜೆಪಿಯವರು ಟೀಕೆ. ವಿಪಕ್ಷ ನಾಯಕರು ಅದೇ ಆರೋಪ ಮಾಡಿದ್ದಾರೆ. ಇಂಟರ್ನಲ್ ಸರ್ವೆ, ನಮ್ಮ ಇಂಟರ್ನಲ್ ಸರ್ವೆ ಅವ್ರಿಗೆ ಅವ್ರ ಹತ್ರ ಆಗಿದೆ. ಅವರು ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಕಡೆ ಗಮನ ಹರಿಸೋ ಬದಲು ಅವ್ರ ಸರ್ವೆ ಅವ್ರು ಮಾಡ್ಕೊಳ್ಳೋದು ಒಳ್ಳೇದು. ಒಂದನೇದು. ಮತ್ತೆ ಬೆಂಗಳೂರು ಮಹಾನಗರ ಪಾಲಿಕೆ ಅವಧಿ ಮುಗಿದಿದೆ. ಅವಾಗ 21ರಲ್ಲಿ ಸರ್ಕಾರ ಇದ್ದಿದ್ದೆ. ಅದು ಅವಧಿ ಮುಗಿಯೋಕ್ಕಿಂತ ಮೊದಲೇ ಚುನಾವಣೆಯನ್ನ ಘೋಷಣೆ ಮಾಡಿ ಚುನಾವಣೆ ನಡೆಸಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಾ ಇರಲಿಲ್ಲ. ಇವರ್ಯಾಕೆ ಚುನಾವಣೆ ನಡೆಸಿಲ್ಲ? ನಾವು ಆಡಳಿತ ಸುಧಾರಣೆಯನ್ನು ತರ್ತಾ ಇದ್ದೀವಿ. 5 ಮಹಾನಗರ ಪಾಲಿಕೆಗಳನ್ನು ಮಾಡಿ 5 ಕಮಿಷನರ್ಗಳನ್ನು ಮಾಡಿ ಎಲ್ಲ ಸ್ಥಾಪನೆ ಮಾಡಿದ್ದೀವಿ. ಬರೀ ಮಾತಲ್ಲ, ಎಲ್ಲ ಇವತ್ತು ಚಾಲನೆಯಲ್ಲಿದೆ. ಅವ್ರೇನು ಮಾಡಿದ್ರು? ಯಾಕೆ 21ರಿಂದ 2.5 ವರ್ಷ ಕಾಲ ಯಾಕೆ ಅವರು ಚುನಾವಣೆ ಮಾಡಲಿಲ್ಲ ಅಂತ ಉತ್ತರ ಕೊಡಲಿಲ್ಲ. ಏನಾರೇ ಒಂದು ಸುಧಾರಣೆ ಪರ ಹೆಜ್ಜೆ ತೆಗೆದಿದ್ರೆ ಪರವಾಗಿಲ್ಲ. ಅವರು ಬೆಂಗಳೂರು ನಗರ ಸೋಲ್ತೀವಿ, ಬೆಂಗಳೂರು ನಗರ ಸೋತಿದ ಮೇಲೆ ಕರ್ನಾಟಕ ಸೋಲ್ತೀವಿ ಅಂತ ಅವ್ರ ಬಹುಶಃ ಅವಾಗ ಆಂತರಿಕ ವರದಿ ಇತ್ತು. ಬೆಂಗಳೂರು ಸೋಲೋದನ್ನ ತಪ್ಪಿಸ್ಕೊಂಡ್ರು, ಕರ್ನಾಟಕ ಸೋಲೋದನ್ನ ತಪ್ಪಿಸ್ಕೊಳಕ್ಕಾಗಿಲ್ಲ. ನೀವು ಕೂಡ ಚುನಾವಣೆ ಮುಂಚೆ ಹೇಳಿದ್ರಲ್ಲ ಸರ್, ಒಂದೇ ವರ್ಷದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ನೀವು 3 ವರ್ಷ ತಗೊಂಡ್ರಿ ಚುನಾವಣೆ ಮಾಡ್ಲಿಕ್ಕೆ. ಈಗ ಅಲ್ಲ, ನಾವು ಸಮಯ ತಗೊಂಡಿರುವಂತದ್ದು ನಿಜ. ಅದರ ಬಗ್ಗೆ ನಾವು ಈಗ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಕಾರಣಗಳು ಬಹಳ ಸ್ಪಷ್ಟವಾಗಿ ಎಲ್ಲರ ಮುಂದೆ ಇದೆ. ಮತ್ತೆ ಅನುಷ್ಠಾನಕ್ಕೂ ತಂದಿದ್ದೀವಿ. ಬರೀ ಬಾಯಿ ಮಾತಿನಲ್ಲ, ಒಂದು ಇಡೀ ಹೊಸ ಕಾನೂನನ್ನು ರಚಿಸಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಕ್ಟ್ ಅನ್ನು ರಚಿಸಿ 5 ಮಹಾನಗರ ಪಾಲಿಕೆಗಳನ್ನು ಮಾಡಿ 5 ಕಮಿಷನರೇಟ್ ಮಾಡಿ ಪುನರ್ವಿಂಗಡಣೆ ಮಾಡಿ ಮರು ವಿಂಗಡಣೆ ಮಾಡಿ ಮೀಸಲಾತಿಯನ್ನ ಕೊಟ್ಟು ಎಲ್ಲ ತಯಾರಿಯನ್ನ ಮಾಡಿ ಚುನಾವಣೆಯಾಗ ಒಂದು ಹೆಜ್ಜೆ ಹಾಕಿ ಚುನಾವಣೆ ಮಾಡುವ ತಂದಿದ್ದೀವಲ್ಲ. ಅದಕ್ಕೆ ಸಮಯ ಬೇಕಲ್ಲ, ಅದಕ್ಕೆ ಸಮಯ ತಗೊಂಡಿದ್ದೀವಿ. ಇವ್ರು ಏನೂ ಮಾಡದೆ ಆಗ್ತಾ ಮಾಡಲಿಲ್ಲ 2 ವರ್ಷ. ನಾವು 3 ವರ್ಷ ಇದೆಲ್ಲ ಮಾಡ್ಲಿಕ್ಕೆ ಸಮಯ ತಗೊಂಡಿದ್ದೀವಿ. ಮತ್ತು ಇದೆಲ್ಲ ತಾರೀಖುವಾರು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇನೆಲ್ಲ ದಾಖಲೆಯಲ್ಲಿದೆ. ಅವರೇನೂ ಮಾಡಿಲ್ವಲ್ಲ. ಈಗ ಅವರೇನೂ ಮಾಡಲಿಲ್ಲ ಅಂತ ಹೇಳೋದು ನಾನು ಆರೋಪ ಮಾಡ್ತಾ ಇಲ್ಲ. ಅವ್ರು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ವಿ. ಅಂದರೆ ಈಗ ಮಾಡಲೇಬೇಕು, ಚುನಾವಣೆ ಮಾಡ್ತಾರೆ. ಈಗ ಆಂತರಿಕ ವರದಿ ಈಗ ಅವರು ಮಾಡಲಿ, ಈಗ ಅವ್ರು ಮಾಡಬೇಕಲ್ಲ. SIR ವಿಚಾರದಲ್ಲಿ ಸರ್ ಕಾನೂನು ಹೋರಾಟದ ಏನಾದ್ರು ಸರ್ಕಾರದ ಕಡೆಯಿಂದ ಪ್ಲಾನ್ ಇದೆಯಾ? ಆ ತರದ ಸಾಧ್ಯತೆ ಇದೆಯಾ? ಈಗ ಇವತ್ತು SIR ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ ದೇಶವ್ಯಾಪ್ತಿ, ಅದು ಆತಂಕಕಾರಿಯಾಗುತ್ತೆ. ಅದರಿಂದ ಅದರ ವಿರುದ್ಧ ನಾವು SIR ಅನ್ನ ತಿರಸ್ಕಾರ ಮಾಡ್ತಾ ಇಲ್ಲ. SIRನಲ್ಲ, ರಿವಿಷನ್ನಲ್ಲ, SIR ಅಂತ ಹೇಳಿ ಹೊಸ ಒಂದು ವೋಟರ್ಸ್ ಲಿಸ್ಟ್ನ ನೀವು ತಯಾರು ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ಕಾನೂನಿನಲ್ಲಿ ಎಲ್ಲಿದೆ ಅಧಿಕಾರ ಅಂತ ಪ್ರಶ್ನೆ ಇದೆ. ಸೋರ್ಸ್ ಆಫ್ ಪವರ್ ಬೇಕಲ್ಲ. ನಿಮ್ಮನ್ನ ಸಂವಿಧಾನ ಸ್ಥಾಪನೆ ಮಾಡಿದೆ, ನಿಮ್ಮ ಕಾರ್ಯವೈಖರಿಯನ್ನು ಕಾನೂನು ಕೊಡ್ತದೆ. ಸೊ ಎವ್ರಿ ಅಥಾರಿಟಿ ಮಸ್ಟ್ ಆಕ್ಟ್ ಅಂಡರ್ ದಿ ಪವರ್ ವೆಸ್ಟೆಡ್ ಇನ್ ಇಟ್ ಅಂಡರ್ ಅ ಸ್ಟ್ಯಾಚ್ಯೂಟ್, ಅಂಡರ್ ಅ ಲಾ. ಎಲ್ಲಿದೆ ನಿಮಗೆ? ಎಲೆಕ್ಟರ್ಸ್ ರಿಜಿಸ್ಟ್ರೇಷನ್ ರೂಲ್ಸ್ ಇದೆ, ಅದರಲ್ಲಿ ರಿವಿಷನ್ ಇದೆ. ರಿವಿಷನ್ ಅಂತ ಹೇಳಿದ್ರೆ ಸತ್ತೋದವರು, ಇಲ್ಲಿಂದ ಮತ ಬದಲಾವಣೆ ಆದಂಥವ್ರನ್ನ ತೆಗೆದುಹಾಕುವಂಥದ್ದು, ಹೊಸದಾಗಿ ಅರ್ಜಿ ಕೊಟ್ಟಿರೋರನ್ನ ಸೇರಿಸುವಂಥದ್ದು. ನೀವು ಎಲ್ಲರನ್ನೂ ತಗೊಂಡು ನೀವೇ ಕೆಲವು ಲೋಪಗಳನ್ನು ಕಂಡುಹಿಡಿದು ಅವರೆಲ್ಲರನ್ನೂ ಮತ ಪಟ್ಟಿಯಿಂದ ತೆಗೆದುಹಾಕಿ ಆಮೇಲೆ ಅವ್ರಿಗೆ ಬೇಕಾದರೆ ನೀವು ಇಂಥ ದಾಖಲೆ ಕೊಡಿ, ಅವಕಾಶ ಕೊಡ್ತೀವಿ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನಿಕ ಅದೇ ಕೆಲವು ನಿರ್ಣಯಗಳನ್ನು ತಗೋಬೇಕಾಗತ್ತೆ. ಈಗ ಇನ್ನು ಚರ್ಚೆ ಹಂತದಲ್ಲಿದೆ. ನಾವು ಈಗ ಅನುಭವ ಆಗಿದೆ ಈಗಾಗಲೇ. ಕೇರಳನಲ್ಲಿ ಏನಾಯಿತು, ಕೇರಳದಲ್ಲಿ ಚುನಾವಣೆ ಫಲಿತಾಂಶ ಬಂದಿರ್ಬೋದು, ಆದರೆ ಕೇರಳದಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಇರೋ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವತ್ತು ಯಾವ ಚುನಾವಣೆ ಕೂಡ 1% ಆ ಕಡೆ ಈ ಕಡೆನಲ್ಲಿ ನಡೀತಾ ಇದೆ ಬಿಟ್ರೆ ಜಾಸ್ತಿ ವ್ಯತ್ಯಾಸ ಎಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ಸೊ ನೀವು ಆ ವ್ಯತ್ಯಾಸ ಇರೋದನ್ನೇ ತೆಗೆದುಹಾಕ್ಬಿಟ್ರೆ ಚುನಾವಣೆ ಹೆಂಗೆ ನಡೀತದೆ? ಆದರೆ ಒಂದು ಸ್ವಚ್ಛವಾದಂಥ ಮತಪಟ್ಟಿ ನಮ್ಮ ಚುನಾವಣೆ ಪ್ರಕ್ರಿಯೆಗೆ ಅತಿ ಅವಶ್ಯಕ. ಸೊ ಅದರಿಂದ ಕ್ಲೀನ್ ಅಥೆಂಟಿಕ್ ವೋಟರ್ಸ್ ಲಿಸ್ಟ್ ಅತಿ ಅವಶ್ಯಕ. ಅದನ್ನು ನಾವು ಸ್ವಾಗತ ಮಾಡ್ತೀವಿ, ದಯವಿಟ್ಟು ಮಾಡಿ ಅಂತ ಕೂಡ ಹೇಳ್ತೀವಿ. ಆದರೆ ಪ್ರಕ್ರಿಯೆಗಳೇನು ನೀವು ಮಾಡ್ತಾ ಇದ್ದಾರೆ ಅದು ಯಾವುದನ್ನು ಕೂಡ ನಮ್ಮ ಕಾನೂನಿನ
ಅನ್ವಯ ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಜೂರಿಸ್ಪ್ರುಡೆನ್ಸ್ಗೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಅದನ್ನು ವಿರೋಧಿಸಬೇಕಾಗುತ್ತೆ.